ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದರ ಜೊತೆ ಬಂದುಬಿಟ್ಟು ಇನ್ನೂ ಸಾಕಷ್ಟು ಜನರಿಗೆ ಏನೋ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರೋವಂಥ ವಿಚಾರ. ಸೊ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಯಾವಾಗ ಪಿಂಚಣಿ ಹಣ ಸಿಗ್ತಾ ಇದೆ ಅಂತ ಹೇಳಿ ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಲ್ಲದೆ ಇನ್ನೂ ನಿಮ್ಗೆ ಏನಾದರೂ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ಇನ್ನೂ ಸಾಕಷ್ಟು ಜನರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬರಬೇಕಾಗಿದೆ ಅಂತ ಕೂಡ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ. ಸೊ ಮೊದಲನೇದಾಗಿ ನಾನು ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಜಮೆ ಆಗುತ್ತೆ ಅಂತೇಳಿ ಕ್ಲಿಯರ್ ಮಾಡಿಬಿಡ್ತೀನಿ. ಅದಾದ ಮೇಲೆ ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ 4 ತಿಂಗಳ ಹಣ ಬರದೇ ಇರೋರಿಗೆ ಏನು ಮಾಡಬೇಕು ಅಥವಾ ಎಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಥವಾ ಏನಕ್ಕೆ ಬರ್ತಾ ಇಲ್ಲ ಅಂತೇಳಿ ಮುಂದಿನ ಅಂದರೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಈಗ ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ, ಸೊ ಹಣವನ್ನು ಈಗಾಗಲೇ ಸಾಕಷ್ಟು ಪಿಂಚಣಿದಾರರಿಗೆ ಜಮೆ ಆಗಿದೆ. ಸೊ ಸಾಕಷ್ಟು ಜನರಿಗೆ ಈಗಾಗಲೇ ಜಮೆ ಆಗಿದೆ. ಕೆಲವರಿಗೆ ಮಾತ್ರ ಇಲ್ಲಿ ಜಮೆ ಆಗಿಲ್ಲ ಅಂತೇಳಿ ತಿಳಿದು ಬಂದಿರೋಂಥ ವಿಚಾರ. ಸೊ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಯಾವಾಗ ಅಂದರೆ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ಈ ಬಾರಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ. ಸೊ ಮೇ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ನಿಮಗೆ 10ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣವನ್ನು ಜಮೆ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಏನಕ್ಕಪ್ಪ ಇದು ಮುಂಚೆ ಯಾವಾಗಲೂ ಇದೇ ಥರನೇ ಅಲ್ವಾ ಮಾಡೋದು, ಇವಾಗೇನು ಸಡನ್ನಾಗಿ ಈ ಥರ ಹೇಳ್ತಾ ಇದ್ರ ಅಂತೇಳಿ ನೀವು ಕೇಳಿದ್ರೆ, ಸೊ ಪ್ರತಿ ಬಾರಿ ಹೇಳ್ತಾ ಇದ್ರು ಏನಪ್ಪ ಅಂತಂದರೆ ಆಯಾ ತಿಂಗಳು ಪಿಂಚಣಿ ಹಣ ಬಂದುಬಿಟ್ಟು 5ನೇ ತಾರೀಕು ಒಳಗಡೆ ಜಮೆ ಆಗುತ್ತೆ ಅಂತೇಳಿ. ಬಟ್ ಆ ಒಂದು ಮಾತಿನ ಪ್ರಕಾರ ಅವ್ರು ಯಾವುದೇ ಕಾರಣಕ್ಕೂ ಕೂಡ ನಡ್ಕೊಳ್ತಾ ಇಲ್ಲ. ಸೊ ಅದಾದಮೇಲೆ ಏನಾಗುತ್ತೆ 10ನೇ ತಾರೀಕು ಒಳಗೆ ಹಾಕ್ತೀವಿ ಅಂತ ಹೇಳ್ತಾರೆ, 15ನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳ್ತಾರೆ, ಆಮೇಲೆ 20ನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಆಗುವಂಥದ್ದು 20ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬರುವಂಥದ್ದು. ಸೊ ಅದೆಲ್ಲರೂ ಕೂಡ ಗೊತ್ತು ವಿಚಾರ. ಪ್ರತಿ ಬಾರಿ ನಾವು ಈ ಥರ ವೀಡಿಯೋ ಹೇಳಿದಾಗಲೂ ಕೂಡ ಎಲ್ಲ ಜನ ಆಸೆ ಇಟ್ಕೊಂಡಿರ್ತಾರೆ, ಓಕೆ 5ನೇ ತಾರೀಕು ಒಳಗಡೆ ಹಣ ಬರುತ್ತೆ ಅಂತೇಳಿ. ಬಟ್ ಅದು 20ನೇ ತಾರೀಕುವರೆಗೂ ಕೂಡ ಮುಂದೂಡುತ್ತೆ. ಸೊ ಅಲ್ಲಿವರೆಗೂ ಕೂಡ ಟೈಮ್ ತೊಗೊಂಡು ಜಮೆ ಆಗ್ತಾಯಿದೆ. ಬಟ್ ಈ ಬಾರಿ ಬಂದುಬಿಟ್ಟು ಸರ್ಕಾರದವರು 10ನೇ ತಾರೀಕು ಒಳಗಡೆ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದು ಮೇ ತಿಂಗಳ ಪಿಂಚಣಿ ಹಣ. ಆ್ಯಂಡ್ ಇದು ಬಂದುಬಿಟ್ಟು ಸಾಕಷ್ಟು ಜನರಿಗೆ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ಸಾಕಷ್ಟು ಜನರ ಒಂದು ಜೀವನ ನಡೀತಾ ಇರೋಂಥದ್ದೇ ಒಂದು ಪಿಂಚಣಿ ಹಣದಿಂದ ಆಗಿರುತ್ತೆ. ಸೊ ಹಾಗಿಬಿಟ್ಟು ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೇ ತಿಂಗಳ ಪಿಂಚಣಿ ಹಣ. ಸೊ ಇದಿಷ್ಟು ಪಿಂಚಣಿ ಅಂದರೆ ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ. ಆದರೆ ಇನ್ನು ಜನವರಿ ತಿಂಗಳ ಪಿಂಚಣಿ ಹಣ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣ, ಅದ್ರ ಜೊತೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಇನ್ನೂ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನೋ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಸೊ ನಾನು ಮುಂಚೆನೇ ಹೇಳಿದ ಹಾಗೆ ಸಾಕಷ್ಟು ಜನರ ಪಿಂಚಣಿಯಿಂದ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಅಂದರೆ ಪಿಂಚಣಿಯಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಕಾರಣಗಳು ಕೂಡ ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ. ಅದಾದ ಮೇಲೆ ನಿಮಗೆ ನೋಟಿಸ್ ಕೂಡ ಜಾರಿ ಆಗುತ್ತೆ ಅಂತ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಕಳೆದ 2-3 ವೀಡಿಯೋಗಳಲ್ಲಿ ನೋಟಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ನೋಟಿಸ್ ಬಂದಿದೆಯಾ? ಸೊ ಅದರಲ್ಲಿ ಏನಿರುತ್ತೆ, ಡಾಕ್ಯುಮೆಂಟ್ಗಳನ್ನ ತೊಗೊಂಬಿಟ್ಟು ಆದಷ್ಟು ಬೇಗ ಹೋಗ್ಬಿಟ್ಟು ಕಚೇರಿಗೆ ಸಲ್ಲಿಸಿ. ಇಲ್ಲ ನಮಗೆ ನೋಟಿಸ್ ಬಂದಿಲ್ಲ ಅಂದರೆ ಟೆನ್ಷನ್ ತೊಗೊಳ್ಳಾಗತ್ತೆ, ಎಲ್ಲ ನಿಮ್ಮದೆಲ್ಲ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಇದು ಎಲ್ಲರೂ ಕೂಡ ಬರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಜಮೆ ಆಗುತ್ತೆ. ಸೊ ಒಂದು ವೇಳೆ ಬಂದಿಲ್ಲ ನಮಗೆ ಪಿಂಚಣಿ ಹಣ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ಸೊ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಿಮ್ಮ ಒಂದು ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರಾ ಇಲ್ವಾ ಅಂತೇಳಿ. ಸೊ ಪಿಂಚಣಿ ಹಣ ಪಡ್ಕೊಂಡಿದ್ರು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.